ನಾವು ಡೈಲಿ ತಿನ್ನೋ ಆಹಾರ ಮತ್ತೆ ಸಪ್ಲಿಮೆಂಟ್ಸ್ ಕುರಿತಾಗಿ ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇವೆ. ರ್ಯಾಂಕ್ ಮಾಡೋದ್ರ ಮುಖಾಂತರ ಅದ್ರ ಬಗ್ಗೆ ಕ್ಲಾರಿಟಿ ಪಡ್ಕೊಳ್ಳೋಣ. ಮೊದಲನೇದಾಗಿ ಫೈಬರ್ ಅಂತ ಬಂದಾಗ ಸೌತೆಕಾಯಿ, ಟೊಮ್ಯಾಟೊ, ಲೆಟಸ್ ತಿಂದು ಹೈ ಪ್ರೋಟೀನ್ ಡಯಟ್ ಫಾಲೋ ಮಾಡಿ ಕಾನ್ಸ್ಟಿಪೇಷನ್ ಯಾಕಾಯ್ತು ಅನ್ಕೋತೀವಿ. ಇವುಗಳು ಲೀಸ್ಟ್ ಫೈಬರ್ನ ಆಫರ್ ಮಾಡುತ್ತೆ, ಸೊ ಬಾಟಮ್ ಟಿಯರ್. ನೆಕ್ಸ್ಟ್ ಕ್ಯಾರೆಟ್, ಕ್ಯಾಬೇಜು, ಬೀನ್ಸ್ ಅಂತ ಬಂದಾಗ 2.5 ಇಂದ 3 ಗ್ರಾಮ್ ಫೈಬರ್ ಆಫರ್ ಮಾಡುತ್ತೆ ಪರ್ 100 ಗ್ರಾಮ್ಸ್, ಸೊ ಮಿಡಲ್ ಟಿಯರ್. ಟಾಪ್ ಟಿಯರ್ ಅಲ್ಲಿ ನುಗ್ಗೆಕಾಯಿ, ಗೋರಿಕಾಯಿ, ಬೀಟ್ರೂಟ್, ಯಾಕೆಂದ್ರೆ ಪರ್ 100 ಗ್ರಾಮ್ಸ್ 4ರಿಂದ 6 ಗ್ರಾಮ್ ಫೈಬರ್ ಆಫರ್ ಮಾಡುತ್ತೆ. ನೆಕ್ಸ್ಟ್ ಪ್ರೋಟೀನ್, ನೀವು ತಿನ್ನೋ ಬೇಳೆ ಕಾಳುಗಳು ಕಾರ್ಬೋಹೈಡ್ರೇಟ್ ಸೋರ್ಸು, ಮತ್ತೆ ಪೀನಟ್ ಬಟರ್ ಎಲ್ಲ ಫ್ಯಾಟ್ ಸೋರ್ಸು, ಸೊ ಡೈರೆಕ್ಟ್ಲಿ ಬಾಟಮ್ ಟಿಯರ್ ಹೋಗುತ್ತೆ. ವೆಜ್ ಪ್ರೋಟೀನ್ ಸೋರ್ಸಸ್ ಲೈಕ್ ಪನ್ನೀರು, ಸೋಯಾ, ಟೋಫು, ಇವುಗಳಲ್ಲಿ ಪ್ರೋಟೀನ್ ಟು ಕ್ಯಾಲರಿ ರೇಷಿಯೋ ಮತ್ತೆ ಬಯೋ ಅವೈಲಬಿಲಿಟಿ ಕನ್ಸಿಡರ್ ಮಾಡಿ ಮಿಡಲ್ ಟಿಯರ್ ಹಾಕ್ಬೋದು. ಮೊಟ್ಟೆ, ಚಿಕನ್, ಫಿಶ್ ಇವೆಲ್ಲ ಆಟೋಮ್ಯಾಟಿಕ್ಲಿ ಟಾಪ್ ಟಿಯರ್ ಹೋಗುತ್ತೆ. ಲಾಸ್ಟ್ಲಿ ಸಪ್ಲಿಮೆಂಟ್ಸ್ ವಿಚಾರಕ್ಕೆ ಬರೋಣ. ಫ್ಯಾಟ್ ಬರ್ನರ್ಸ್, BCAA, ಶಿಲಾಜೀತ್, ಅಶ್ವಗಂಧ, ಇದೆಲ್ಲ ನಿಮ್ಮ ಫ್ಯಾಟ್ ಲಾಸು, ಮಸಲ್ ಬಿಲ್ಡಿಂಗು ಅಥವಾ ಜನರಲ್ ಹೆಲ್ತ್ ನೆಸೆಸಿಟಿ ಇಲ್ಲ, ಸೊ ಡೈರೆಕ್ಟ್ ಬಾಟಮ್ ಟಿಯರ್ ಹೋಗುತ್ತೆ. ಪ್ರೀ ವರ್ಕೌಟ್, ಕ್ರಿಯೇಟಿನ್, ಒಮೆಗಾ 3 ದೇ ಆರ್ ಗ್ರೇಟ್, ಸಾಕಷ್ಟು ಬೆನಿಫಿಟ್ಸ್ ಕೊಡುತ್ತೆ. ನಿಮ್ಮ ಪರ್ಫಾರ್ಮೆನ್ಸು ಮತ್ತೆ ಹೆಲ್ತ್ನು ಬೆಟರ್ ಮಾಡ್ಬೋದು. ಬಟ್ ತಗೊಳ್ಳೇಬೇಕಾ? ಕಂಪಲ್ಸರಿ ಅಲ್ಲ, ಸೊ ಮಿಡಲ್ ಟಿಯರ್. ಲಾಸ್ಟ್ಲಿ ವೇ ಪ್ರೋಟೀನ್, ವಿಟಮಿನ್ ಡಿ, ಮ್ಯಾಗ್ನೀಸಿಯಂ, ಇವುಗಳ ಕಂಪಲ್ಸರಿನ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ಇವತ್ತಿನ ಕಾಲಘಟ್ಟಕ್ಕೆ ಮತ್ತೆ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಅಂತ ಜನರಲ್ ಆಗಿ ನೋಡಿದಾಗ 10ರಲ್ಲಿ 9 ಜನಕ್ಕೆ ಡಿ ಡೆಫಿಷಿಯನ್ಸಿ ಇರುತ್ತೆ. ಪ್ರೋಟೀನ್ ಗೋಲ್ಸ್ ಹಿಟ್ ಮಾಡಕ್ಕೆ ಕಷ್ಟ ಪಡ್ತಿರ್ತೀವಿ, ಮತ್ತೆ ಎಲ್ಲರೂ ಯಾವಾಗ್ಲೂ ಒಂದಲ್ಲ ಒಂದ್ ರೀತಿಲಿ ಸ್ಟ್ರೆಸ್ಡ್ ಆಗಿರ್ತೀವಿ. ಸೊ ಇವು ಮೂರು ಈ ಒಂದು ವಿಚಾರಕ್ಕೆ ನೆಸೆಸರಿ ಬೀಳುತ್ತೆ. ದಟ್ಸ್ ವೈ ಇದನ್ನ ಟಾಪ್ ಟಿಯರ್ ಹಾಕ್ತೀನಿ. ಇದೇ ತರ ಬೇರೆ ಏನನ್ನಾದ್ರೂ ರೇಟ್ ಮಾಡ್ಬೇಕು ಅಂದ್ರೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ, ನೆಕ್ಸ್ಟ್ ವಿಡಿಯೋಲ್ ಮಾಡ್ತೀನಿ.